ಇನ್ನು ಹೆಜ್ಜೆ ಜಡಗ್ಲಿ ಇವು ಹೋದ ಮತ್ತೆ ಹಾಳಾಗಿ ಹೋಗ್ತಾನ ನೋಡು. ನೆಟ್ಟಗೆ ಮಾತಾಡಟ ಅವೇನು ಬ್ಯಾರೆದವನ ನೀ ಹಡ್ದ ಮಗನನ ಏನು ಮಾತಾಡಬೇಕು ಬಿಡಬೇಕು ಅನ್ನೋದು ಒಂದು ಈಟು ಇಲ್ಲಲ್ಲ. ಅದಕ್ಕೆ ನಾನು ಇಲ್ಲಿ ಯಾಕೆ ಹೊಟ್ಟೆ ಕುಂದ್ರದಿಲ್ಲ ಅಂದೆ. ನಿನ್ನ ಬಾಯಿ ಸರಿ ಇಲ್ಲ, ನೀನು ಸರಿ ಇಲ್ಲ, ಹಿಂಗಾಗಿ ತಲೆ ಕೆಟ್ಟು ಬಿಡ್ತಂಗೆ. ಹೌದು ಹೌದು, ನನ್ನ ಬಾಯಿ ಸರಿ ಇಲ್ಲ, ನಾನು ಸರಿ ಇಲ್ಲ. ಅದಾವಲ್ಲ ನನ್ನ ಸೌತಿ ಆಕಿದೆಲ್ಲ ಚಲೋ ಐತಿ. ಆಕೆ ಅಂತೇಳಿ ಅಲ್ಲ ಅಂಟುಕೊಂಡು ಕುಂಡ್ರ. ಖುಷಿ ಖುಷಿ. ಹಾ ಮಮ್ಮಿ, ಒಂಚೂರ ಎಣ್ಣೆ ಹನಿಗೆ ತಗೊಂಡ್ ಬಾರವಾ. ತಲೆಯಾಗ ಹಿಕ್ಕೋತಾನೆ ಕುಂತು ಕುಂತು ತಲೆನೂ ಸಾತತಿ. ಒಂದಿಟ್ಟು ತಲೆ ಹಿಕ್ಕೋತಾನೆ ಎಣ್ಣೆ ಹಚ್ಕೊಂಡು ಆತ ರಾತ್ರಿ ನೀರು ತಲೆ ತೊಳ್ಕೊಂಡ್ಬಿಡ್ತಾನೆ ಚಂದ ನಮಗೆ. ಮಮ್ಮಿ, ಅಯ್ಯೋ ನನ್ನ ಬಂಗಾರ ಗುಂಡ ಎಷ್ಟು ಚಂದ ಡ್ರೆಸ್ ಹಾಕೊಂಡಿದ್ಯಲ್ಲ. ಈ ಡ್ರೆಸ್ ಒಳಗೆ ಏನ್ ಚಂದ ಕಾಣತೀಯ ನೀನು ಖುಷಿ. ಮಸ್ತೆ ಕಾಣತಿ ನೋಡು. ಈ ಡ್ರೆಸ್ ಯಾವಾಗ ತಗೊಂಡಿ? ಅಲ್ಲ ಮೊನ್ನೆ ಏನಾರ ಹಾಕೊಂಡಿದ್ದೆ ಅಂದ್ರ ನಿಮ್ಮ ಮಾವ ನೋಡಿ ನಿನ್ನ ಮೇಲೆ ಅಯ್ಯೋ ನಿನ್ನ ಮದುವೆ ಹಾಕನಂತಿದ್ದ. ನೀ ನೋಡು ಅವಾಗ ಎಲ್ಲ ಎಂತದ್ ಹಾಕೊಂಡು ಹೋಗಿದ್ದಿ, ಈಗ ಎಷ್ಟು ಚಂದ ಹಾಕೊಂಡಿದ್ಯಲ್ಲ. ನಿನಗೆ ಒಂದು ಈಟ್ರ ನಾಚಿಕೆ ಮಾನ ಮರ್ಯಾದೆ ಏನಾರ ಆಯ್ತಾನಲ್ಲೇ ಸಂಗೀತಿ. ಹಾಂ, ಮಗಳಿಗೆ ಎಂಥದ್ದು ಏನು ಕಲ್ಸತಿ ನೀನು? ಹಾಂ, ಏನಿದು ಈ ತೊಡಿಕನು ಹಂಗೆಲ್ಲ ಅರ್ಬಿ ಹಾಕೊಂಡಳು. ಒಂದು ಈಟ್ರ ಬುದ್ಧಿ ಗಿದ್ದಿ ಏನಾರ ಐತಿ? ಹಾಂ ಖುಷಿ, ನಿನಗೇನಾರು ಐತಿ? ಅಪ್ಪ ಈಗಿನ ಟ್ರೆಂಡ್ ಇದು. ನಾನು ಮೊನ್ನೆ ಅಲ್ಲಿ ಅತ್ತೆ ಮನೆಗೆ ಹೋಗಿದ್ನಲ್ಲ ಬೆಂಗಳೂರಲ್ಲಿ. ಅಲ್ಲಿ ಮಾಮ ಎಲ್ಲ ಶಾಪಿಂಗ್ ಕರ್ಕೊಂಡು ಹೋದಾಗ ಮಾಮ ಡ್ರೆಸ್ ಕೊಡ್ಸತ್ತಿದ್ದ ಎಲ್ಲರಿಗೂ. ನಂದಿನಿ ಆಕಿ ಚೂಡಿ ತೊಗೊಂಡ್ಲು, ನಾನು ಈ ಥರ ಬಟ್ಟೆ ತೊಗೊಂಡೆ. ಅದು ಹೆಂಗೆ ಹಾಕ್ಕೊಂಡಿದ್ದೀನಿ ಅಂತ ಅಮ್ಮಂಗೆ ತೋರಿಸ್ಬೇಕು ಅಂತ ರೆಡಿ ಹಾಕತ್ತಿದ್ನಿ. ಅಷ್ಟರಲ್ಲಿ ಅಮ್ಮನೇ ಕರೆದ್ಲು, ಅದಕ್ಕೆ ಬಂದೆ. ಹೇಗಂತ ಇದೆ ಮಮ್ಮಿ? ಅಯ್ಯೋ ನನ್ನ ಮಗಳ ದಂತದ ಗೊಂಬೆ, ದಂತದ ಗೊಂಬೆ. ನನಗಿಂತ ಜಾಸ್ತಿ ಕಲರ್ ನಿನಗೆ ದೇವ್ರು ಕೊಟ್ಬಿಟ್ಟ ಅಂದ್ಬಿಡು. ಕರ್ಪೂರದ ಗೊಂಬೆ ಆಗಿದೆಯಾ ನನ್ನ ಬಂಗಾರ ಗುಂಡ ನೀನು. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ. ಮಮ್ಮಿ, ಈ ಡ್ರೆಸ್ ಹಾಕೊಂಡು ನನಗೆ ಫ್ರೆಂಡ್ಸ್ ಜೊತೆ ನಾನು ಪಾರ್ಟಿಗೆ ಹೋಗ್ಬೇಕಂತ ಇದ್ದೀನಿ. ಪಾರ್ಟಿನೂ ಇಲ್ಲ ಗಿಲ್ಟಿನೂ ಇಲ್ಲ, ನಡಿ ನಾಯಿಗತೆ ಒಳಗೆ. ಅಪ್ಪ ಯಾಕಪ್ಪ ಈ ರೀತಿ ಬೈತಾ ಇದೆಯಾ? ನೋಡು, ಮಗಳಂತ ಓನಿಲಿ ಈ ರೀತಿ ಹಾಕೊಂಡು ಮರ್ಯಾದೆ ತೆಗಿಂಗಿಲ್ಲ. ಇದು ಹಳ್ಳಿ, ಹೆಂಗಿರಬೇಕು ಏನು ಲಕ್ಷಣ ನೋಡಿ ನಂದಿನಿ ನೋಡಿ ಕಲ್ಕೊಟ್ಟ. ಹಾಂ, ಅಕ್ಕಿಗಿಂತ ದೊಡ್ಡೋಳು ಈ ರೀತಿ ಎಲ್ಲ ಬಟ್ಟೆ ಹಾಕೋತಾರೇನ? ಒಂಚೂರು ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಡಾತಿಯಲ್ಲ ನಂದು. ಸುಮ್ಮನಿರಿ ನೀವು. ನನ್ನ ಮಗಳು ಮಾನ ಮರ್ಯಾದೆ ಯಾಕೆ ತೆಗಿತಾಳ? ಅಲ್ಲ ಈಗಿನ ಟ್ರೆಂಡ್ ಇದು. ನನ್ನ ಮಗಳು ಇಲ್ಲಿ ಹಾಕೊಂಡು ಸುತ್ತಾಡಕತ್ರ ಸುತ್ತನು ಅಕ್ಕಿನ ನೋಡ್ಬೇಕು ನಿತ್ತು. ಏನು ಸಂಗೀತನ ಮಗಳು ಹೀರೋವನಿ ಆಗಿದ್ದಾಳಲ್ಲ ಅಂತ ಹಂಗೆ ನೋಡ್ಬೇಕು ನನ್ನ ಮಗಳನ್ನ. ನೀವೇನು ಹೇಳ್ತೀರಿ? ನೀವೇನು ಮಾತಾಡಂಗಿಲ್ಲ, ಏನಿಲ್ಲ, ಸುಮ್ಮನೆ ಕೂತ್ಕೊಡ್ರಿ ಅಷ್ಟ. ನೋಡು ಖುಷಿ, ಸುಮ್ಮನೆ ಒಳಗೋಗು. ನಿಮ್ಮ ಅಮ್ಮನ ಮಾತು ಕೇಳಿ ನೀನೇನಾದರೂ ಹಾಳಾಗಕತ್ತಿ. ನಾ ಸುಮ್ಮನೆ ಬಿಡೋದಲ್ಲ. ಈ ರೀತಿ ಅರ್ಬಿ ಹಾಕೊಂಡು ಹೊರಗೆ ಹೋಗ್ದಂಗೆ, ಹೊರಗೂ ಬರ್ದಂಗೆ. ಇಂಥ ಅರ್ಬಿ ಯಾರು ತೊಗೊಂಡ್ರಿ ನಿನಗೆ ಮೊಣಕಾಲು ಕಾಣೋಂಗೆ? ಅದು ಐತೆಲ್ಲ ಮ್ಯಾಗ ಇರಲಿ, ಅದಕ್ಕೊಂದು ಜೀನ್ಸ್ ಪ್ಯಾಂಟ್ ಹಾಕೋತೊಳಗೆ. ಈ ರೀತಿ ತೊಡಿ ಕಾಣಿಸ್ಕೊಂತ ಅಡ್ಡಾಡಕತ್ರ ಈಗಿನ ಕಾಲದಾಗೆಲ್ಲ ಹೆಣ್ಮಕ್ಳು ಮೈ ತುಂಬ ಬಟ್ಟೆ ಹಾಕೋಬೇಕು. ಹಾಂ, ನೀವು ಈ ರೀತಿ ಮಾಡೋದ್ರಿಂದನೇ ಈಗಿನ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳು ಹೊರಗೆ ಸುತ್ತಾಡ್ದಂಗೆ ಆಗ್ಬಿಟ್ಟೈತಿ. ಅತ್ಯಾಚಾರ ಕೊಲೆಗಳು ಈ ರೀತಿ ಎಲ್ಲ ಆಗ್ತಾ ಇದ್ದಾವೆ. ನೀವು ಮೊದಲು ಮೈ ತುಂಬ ಬಟ್ಟೆ ಹಾಕೊಂಡು ಮೈ ಮುಚ್ಕೊಳ್ಳೋ ಕಲ್ಕೋರಿ. ಗಂಡು ಮಕ್ಳು ಹೆಂಗೆ ಬೇಕು ಹಂಗೆ ಪ್ಯಾಂಟ್ ಅಂಗಿ ಹಾಕೊಂಡು ಮೈ ಮುಚ್ಕೋತಾರ. ನೀವೆಲ್ಲ ಕಾಣಿಸ್ಕೊಂತ ಅಡ್ಡಾಡ್ತೀರಿ. ನೋಡು, ನೀವು ಮಾಡೋ ಕಡ್ತಕ್ಕೆ ಮರ್ಯಾದೆಯಿಂದ ಅಡ್ಡಾಡು ಹೆಣ್ಮಕ್ಳಿಗೂ ಗೌರವ ಕೊಡ್ದಂಗೆ ಆಗೈತಿ ಈಗ ಜನ. ನಾನು ಹೇಳೋದು ಏನಂದ್ರೆ, ಮೈ ತುಂಬ ಬಟ್ಟೆ ಹಾಕ್ಕೊಂಡು ಚೆಂದಾಗೆ ರೆಡಿಯಾಗಿ ತಲೆಗೆ ಜಡಿ ಕಟ್ಕೊಂಡು ಹೆಣ್ಣು ಮಗಳಾಗಿ ಯಾವ ರೀತಿ ಇರಬೇಕು ಆ ರೀತಿ ಇರು. ಅದನ್ನು ಬಿಟ್ಟು ಈ ರೀತಿ ತೊಡಿ ಕಾಣುವಂಗೆ ಅರ್ಬಿ ಹಾಕೊಳ್ಳೋದು ಇದೆಲ್ಲ ನಡೆಯೋದಿಲ್ಲ ನನ್ನ ಮುಂದೆ. ಈಗ ಹೇಳತ್ತೇನೆ ನಾ ಅಪ್ಪಾಗಿ, ಇಷ್ಟು ದಿನ ನೀನು ಮಾಡಿದ್ದೆಲ್ಲ ಸರಿ ಅಂತ ತಡೆದಿದ್ದೀನಿ. ಮೊನ್ನೆನೋ ಒಂದಿಟ್ಟು ಮಿಡಿ ಹಾಕ್ಕೊಂಡಿದ್ದೆ, ಅದು ಮುಂದೆ ಕಟ್ಟಿತ್ತು. ಇರ್ಬಾತ್ ಬಿಡಿನ ಹಾಕ್ಕೊಂಡಾಳ ಸೈಜ್. ಏನೀಗ ಇಷ್ಟೇ ಅದೇನು ಹಾಕೋತಾರಲ್ಲವ, ನಾ ಹೆಣ್ಮಕ್ಳು ಮುಂದೆ ಅಪ್ಪಗಳು ಮಾತಾಡಿರಬಾರ್ದು. ಆ ರೀತಿ ಹಾಕೊಂಡು ನಿಂತಿದ್ಯಾ? ಒಂದು ಚೂರಾದರೂ ಬುದ್ಧಿ ಎಲ್ಲಿಟ್ಟಿದಿ ಮಗಳ ನೀನು? ನಾನೇನೇ ಮಾಡಿದ್ರು ತಪ್ಪು. ನಾನು ಹಾಕೊಳ್ಳೋದೇ ಇಲ್ಲ. ಹೋಗಿ ಇನ್ನು ಮುಂದೆ ನಾನೇನಾದರೂ ಬಟ್ಟೆ ಹಾಕೊಂಡ್ರೆ ಹೇಳಿ ಹೋಗ್ತೀನಿ ನಾನು. ರೀ ಅಲ್ಲ, ನೀವೇನ್ರಿ ನೀವು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ನೋಡ್ರಿ, ಸರಿ ಇರೋದಿಲ್ಲ. ಈಗ ಹೇಳಕತ್ತೆ ನಾನು ನಿಮ್ಗೆ. ಏನು ಸರಿ ಇರೋದಿಲ್ಲ? ಹಾಂ, ಮಗಳಿಗೆ ಮೊದಲು ರೀತಿ ನಡ್ತಿ ಕಲಿಸು. ನಿನಗಂತೂ ಬುದ್ಧಿ ಇಲ್ಲ, ಇನ್ನು ಮಗಳಿಗೆ ಎಲ್ಲಿಂದ ಬುದ್ಧಿ ಇರಬೇಕು? ನೋಡು, ಆಕೆ ಮೈ ತುಂಬ ಬಟ್ಟೆ ಹಾಕೋಬೇಕು. ನೋಡಿ ಕಲಿಯೋನು ನಮ್ಮ ನಂದಿನಿ ನನ್ನ ಮಗಳನ್ನ. ನೋಡಿ ಕಲಿಯೋನು ಯಾವ ರೀತಿ ಮಗಳಿಗೆ ರೀತಿ ನಡ್ತಿ ಕಲಿಸತ್ತಿದ್ಯಾ. ಹಳ್ಳೀಲಿ ಯಾವ ರೀತಿ ಇರಬೇಕು ಆ ರೀತಿ ಇರಬೇಕು. ಸಿಟಿಲಿ ಒಂಥರ ಇರ್ತಾರಂದ್ರೆ ಇಲ್ಲೂ ಹಾಗೆ ಮಾಡಿದ್ರೆ ಸರಿನಾ? ನೈಟಿ ರೇ ನೈಟಿ, ನೈಟಿ ಕಾಟನ್ ನೈಟಿ, ಕ್ರಶ್ ನೈಟಿ, ಸ್ಪನ್ ವೆಲ್ವೆಟ್ ಬೇಕಾದಂಥ ನೈಟಿ ಕೇಳ್ರಿ, ಎಲ್ಲ ಅದಾವು. ಬರ್ರಿ ಅಕ್ಕಾರ ತಂಗಿರ ಚಿಗವ. ಹಾಂ ಬನ್ರಿ ಅಕ್ಕಾರ. ಇನ್ನೆಲ್ಲ ಬಿಟ್ಟು ಈ ನೈಟಿ ತೊಗೊಳಕಿನ ಏನು ನೈಟಿ ಸಿಗಾಕೊಂಡು ನಿಂದ್ರಕಿನ? ಯಾಕ ನನಗೇನು ಕಮ್ಮಿ ಆಗೈತೆ ಅಂತ ಎಷ್ಟು ಮಾಡರ್ನ್ ಆಗಿದ್ದಾನ. ಈಗ ಸಾಕಟ್ಟಿನ ಬಿಸಿಲು ಚಾಲು ಆತ. ದಗ 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 ಅಂತ ಇರುತ್ತೆ, ಇಳಿತತಿ. ನೀ ಏನಂತ ಪ್ಯಾಂಟ್ ನಂಗೆ ಸಿಗಾಕೊಂಡು ಕುಂಡಿರ್ತಿ. ನಾವು ಜಬ್ಬರ್ ಹಾಕೋಬೇಕು, ಲಂಗ ಹಾಕೋಬೇಕು, ಮೇಲೆ ಸಾಡಿ ಉಟ್ಕೋಬೇಕು. ಉಮ್ಮರ ಹಂಗೆ ಇಳಿತಿರ್ತದೆ ದಳದಳ. ಆ ಥರಾಗ ಪಲ್ಕಾಕ ಸಿರಿಕ್ಕ ಕಟ್ಕೊಂಡು ಒಂದು ಹೊಟ್ಟೆಲ್ಲ ಚಿಟಿ ಚಿಟಿ ಅಂತಿರ್ತೈತಿ. ಉಣ್ಣಕ್ಕಾಗಲ್ಲ, ತಿನ್ನಕ್ಕಾಗಲ್ಲ. ಈ ನೈಟಿ ಒಂದು ಒಳಗೆ ಒಂದು ಪೆಟಿಕೊಟ್ಟು ಹಾಕೊಂಡು ನೈಟಿ ಹಾಕೊಂಡ್ಬಿಟ್ರೆ ಆರಾಮ ಗಾಳಿ ಒಳಗೆಲ್ಲ ಆಡ್ತೈತಿ. ತಂಪು ಗಾಳಿ ಬೀಸ್ಕೊಂತ ಹವಾ ಇದ್ದಂಗೆ ಇರ್ತೈತಿ. ಅಂಥದ್ದು ಒಂದು ತೊಗೋಬೇಕಂತ ನಾ ಬಿಸಿಲಿಗೆ ಬಂದವ ನೈಟಿ ತೊಗೋಬೇಕಂದ್ರೆ ಅಡ್ಬಾಯ್ ಹಾಕತ್ತೇನ ಅಡ್ಬಾಯ.
ಏನಾರ ಮಾಡ್ಕೊಂಡು ಹಾಳಾಗಿ ಹೋಗು. ನಾನು 1 ರೂಪಾಯಿ ಕೇಳಬೇಡ. ರೊಕ್ಕ ಯಾವ ಕೊಡವ? ಯಾರು ಕೊಡೋರಿಲ್ಲ, ನೀನೇ ಕೊಡ್ಬೇಕು. ನಾನು ಕಟ್ಕೊಂಡು ಮದುವೆಯಾಗಿ 2 ಮಕ್ಕಳು ತಾಯಿಯಾಗಿ ಒಳ ಮುದಿಗಿದ್ದೀನಿ, ನೀನೇ ಕೊಡ್ಬೇಕು. ಅಕ್ಕಾರ ತಗೋಬ್ರಿ ನೈಟಿ. ಇಳಿಸ್ಬಾ, ಇಲ್ಲಿ ಇಳಿಸ್ಬಾ, ಗಾಡಿಯ ಕಡೆ ಸೈಡ್ಗೆ ಹಚ್ಚ. ಹಾಂ ಅಕ್ಕಾರ ಇಲ್ಲೊಂದು ಚಾಪಿ ಹಸಿದ್ರೆ ಬರೋಬರಾಕಿತ್ತು. ಇಲ್ಲಿ ತಗೋರಿ, ಅಲ್ಲಿ ಕಟ್ಟಿ ಮೇಲೆ ಇಳಿಸ್ತೀನಿ ತಗೋರಿ. ಇಲ್ಲಿ ಕಟ್ಟಿ ದೊಡ್ಡದೈತಪ್ಪ, ದಿನ ಪರಿಸಿ ವರ್ಷಿರ್ತಂತ ತೊಳೆದ ಇಲ್ಲೇ ಇಡ್ಬಾ. ಹಾಂ ಅಕ್ಕಾರ ಈ ನೈಟಿ ನೋಡ್ರಿ, ಕಾಟನ್ ನೈಟಿ ಮಸ್ತ್ ಅದಾವು. ಚಂದ ಅದಪ್ಪ ನೈಟಿ, ಕೊಡಿ ನೋಡೋಣ. ಚಂದ ಅನಿಸ್ತದ ನೋಡಿ ನೈಟಿ ನಿಂದು. ಶಬಿನಾ ಬಾರ ಇಲ್ಲಿ. ಈ ಕೊಬ್ಬಾಕಿ ನಾಯಿಗತ್ತೆ ತಗೋದ್ಬಿಟ್ಟು ಊರ್ ಮಂದಿನೆಲ್ಲ ಹಾಳು ಮಾಡಾಕಿ. ರೀ ಏನ್ ಮಾಡತ್ರಿ ಇಲ್ಲಿ ಬಿಸ್ಲಾಕಂತು? ಬರ್ರಿ ಊಟ ಮಾಡಂತ್ರೆ. ಭಾಗ್ಯ ನೀನು ನೈಟಿ ತಗೋತೀನ? ಸಾಕಟ್ಟು ಬಿಸಿಲು ಬಂದೈತಿ. ಈಗ ಅಕ್ಕಿ ತಗೋತಾಳ, ಅಕ್ಕಿಗೆ ಕೊಡಿಸಿ ನಿನ್ನ ಗಟ್ಟೆ ಯಾಕೆ ಬಿಡ್ಲಿ? ನೀನು ನೈಟಿ ಹಾಕೋ, ಹೆಂಗೆ ಕಾಣ್ತೀನಿ ನೋಡೋಣ. ಬ್ಯಾಡ್ರಿ, ಹೆಣ್ಮಕ್ಳ ಲಕ್ಷಣ ಮೈ ತುಂಬ ಸೀರೆ ಉಟ್ಕೊಳ್ಳೋದ ಚಂದ. ನನಗೆ ನೈಟಿ ಪೈಟಿ ಬ್ಯಾಡ್ರಿ. ಅಕ್ಕ ತಗೊಳತಾಳಲ್ಲ ತಗೊಳ್ಳಿ, ನನಗೇನು ಬ್ಯಾಡ್ರಿಪ್ಪ. ನನಗೆಲ್ಲ ಇದ್ರಲ್ಲಿ ಇಂಟ್ರೆಸ್ಟ್ ಇಲ್ರಿ. ಯಾವ್ದಕ್ಕೆ ಬೇಕು ಸುಮ್ಮನೆ ನೋಡ್ರಿ, ನಾ ಸೀರೆ ಉಟ್ಕೊಂಡು ಹಿಂಗೆ ಆರಾಮ ಇರ್ತೇನೆ ನೋಡ್ರಿಪ್ಪ. ನಂಗೆ ಇದು ಆರಾಮ. ಯಾರ ಬರಲಿ ಬೇಡಲಿ ಮನೆಗೆ ಅವ್ರು ಬಂದ್ಕೊಳ್ಳೋ ಗಸ ರೂಮ್ ಓಡೋದು, ನೈಟಿ ತಗೋ ಹಾಕೋ ಕಳಗೆ ಸೀರೆ ಉಟ್ಕೋದು. ಎದಕ್ಕೆ ಬೇಕಾಗೈತಿ? ಸುಮ್ಮ ಮೈ ತುಂಬ ಸೀರೆ ಉಟ್ಕೊಂಡು ಕುಂತ್ರೆ ಹೆಣ್ಮಕ್ಳ ಲಕ್ಷಣ ಅಲ್ರಿ. ಆದರೂ ಇರಲಿ ತಗೋ, ನನಗೋಸ್ಕರ ಒಂದು ನೈಟಿ ತಗೋ. ಅಕ್ಕಿ ಕೊಡಿಸಿ ನಿನಗೆ ಕೊಡಿಸ್ತಾ ಇರ್ತೇನೆ, ಇಬ್ಬರು ಅಷ್ಟೇ ನನಗೆ. ತಗೋ, ನಿನಗೆ ಎಂಥದ್ದು ಬೇಕಲ್ಲ ಅಂಥದ್ದು ನೈಟಿ ತಗೋ. ನೀವು ಹೆಂಗೆ ಕಾಣ್ತೀರಿ ಅಂತ ಹಾಕೊಂಡು ಬರ್ಬೇಕಾ ಇಬ್ಬರದು ನಾನು ನೋಡಿ ಯಾರಿಗೆ ಯಾರನ್ನ ತೊಗೋಬೇಕಂತ ಹೇಳ್ತೇನೆ. ಹೌದಾ, ನೀವು ಇಷ್ಟು ಹೇಳತ್ತೀರಂದ್ರೆ ತಗೋತೇನೆ. ಆದರೆ ರಾತ್ರಿ ರೂಮ್ನಾಗ ಅಷ್ಟೇ ಹಾಕೋತೀನಿ, ಹಿಂಗೆ ಹೊರಗೆ ಹಾಕೊಳ್ಳಲ್ಲ. ಸರಿನಾ? ಸರಿ ತಗೋ. ಜಳನೂ ಭಾಳ ಆಡ್ತಿರ್ತೈತಲ್ಲ, ಹೆಂಗೋ ಗಾಳಿಗೆ ನೈಟಿ ಹಾಕೊಂಡು ಮಕ್ಕೊಂಡ್ರೆ ಆರಾಮ್ ಗಾಳಿಗೆ ನಿದ್ದಿನೂ ಹತ್ತತಿ. ಸರಿ ರೀ, ಆಯ್ತು ತಗೋತೀನಿ ತಗೋರಿ. ಬರ್ರಿ ಊಟ ಮಾಡಂತ್ರೆ. ಹೋಗ ಮೊದಲು ನೈಟಿ ತಗೊಳೋಗ, ಆಮೇಲೆ ಇದನ್ನ ಮಾಡುವಂತೆ. ಬರ್ರಿ ಎಂತ ಬೇಕಂತ ನೈಟಿ ತಗೋರಿ. ಮಸ್ತ್ ನೈಟಿ ಅದ, ಕಾಟನ್ ಕ್ರೇಶ್ ವೆಲ್ವೆಟ್. ಏನು ಸಂಗೀತಂದು ಅಕ್ಕ ನೈಟಿಗೆ ತಗೋತಾ ಇದ್ದೀರಾ? ಓ ಮಸ್ತ್ ಐತಿ ಬಿಡಿ ನೈಟಿ. ಇದು ನಿಮ್ದಕ್ಕೆ ಭಾಳ ಚಂದ ಕಾಣುತ್ತೈತೆ ನೋಡಿ. ನಿಮ್ಮ ಮುಖ ನೋಡಿದ್ರೆ ಬೆಳ್ಳಗೆ ಇವತ್ತಿ ಉಂಟು, ಇದು ಮಸ್ತ್ ಕಾಣಕತ್ತೈತಿ ನಿಮ್ಗೆ. ಓತ್ ಅಚ್ಚ ಬಾಲೆ ಇಲ್ಲಿ ಶಬಿನಾ ನೋಡ್ಬಾಲೆ, ನಿಮ್ಗೆ ನೈಟಿ ಭಾಳ ಚಂದ ಅನಿಸ್ತಾರೆ. ಬರ್ಲಿ ನೀವು ಯಾವ ತಗೋರಿ. ನೋಡ್ರಿ ಇಲ್ಲಿ ನೀಲಿ ಐತಿ, ಕೆಂಪ್ ಐತಿ. ಇವು ಮ್ಯಾಲ ನೋಡ್ಲಿ ಬಾರ್ಡರ್ಗಳು ಎಷ್ಟು ಚಂದ ಅದಾವು. ನೋಡ್ಲಿ ಎಷ್ಟು ಚಂದ ಅದಾವು. ಏನಪ್ಪ ಅವು ಮ್ಯಾಗಿನೂ ಏನವ 4 ಅದಾವಲ್ಲ, ಅವು 4 ಕೊಡಿಲೆ. ಏನ್ರ ಆಫರ್ಗೆ ಬರೈತೆ ಏನು ಹಂಗೆ ಬರಕ್ಕೆ ಬಂದ್ಯೋ? ನೋಡ್ರಿ ಅಕ್ಕಾರ, ಆಫರ್ ಗಿಫರ್ ಇರಾಕ ಇದೇನು ಅಂಗಡಿ ಅಲ್ರಿಪ್ಪ. ನಾವು ಗಾಡಿ ಪೆಟ್ರೋಲ್ ಹಾಕಬೇಕು ನೋಡ್ರಿ ಅಕ್ಕಾರ. ವ್ಯಾಪಾರ ಗಿಪಾರ ಮಾಡೋದು ನಮ್ಗೆ ದೊಡ್ಡ ನಿಗ್ರ ಅಂತದ್ರಾಗ ಇದಕ್ಕೆ ಆಫರ್ ಎಲ್ಲಿಂದ ಇಡೋನ್ರಿ? ಗಾಡಿ ಪೆಟ್ರೋಲ್ ಹಾಕ್ಕೊಂಡು ಊರಿಂದ ಊರಿಗೆ ಈ ಊರಾಗ ನೀವು 1 ತಾಸು ಕುಂತ ನೋಡ್ತೀರಿ. ಇಷ್ಟ ಆದ್ರೆ ಒಂದು ನೈಟಿ ತೊಗೋತೀರಿ ಅಕ್ಕಾರ. ಇಲ್ಲಂದ್ರೆ ನಮ್ಮನ್ನ ಮತ್ತೆ ಇಲ್ಲಪ್ಪ ನಾವು ಬೇಡ, ನಮ್ಗೆ ಚಲೋ ಇಲ್ಲ, ಹಂಗಾತು ಹಿಂಗಾತು ಅಂತ ಹೇಳಿ ಕಳಿಸ್ತಾರೆ. ಇಲ್ಲಿಂದ ಎದ್ದು ಹೋಗ್ಕೊಡ್ದು ಮತ್ತೊಬ್ಬರು ಕೇಳ್ತಾರೆ, ಅವರು ಕರಿತಾರೆ. ಅವರು ಹಿಂಗಲ್ಲ, ಯಾರೋ ತೊಗೊಳಕ್ಕೆ ಒಂದು ಊರಾಗ ಅಪರೂಪ ಒಂದು ನೈಟಿ ಮಾರ್ಬೇಕಾದ್ರೆ ರಗಡಾಗಿರ್ತೈತೆ ನಮ್ಗೆ. ಊರೆಲ್ಲ ಸುತ್ತಿ ಒಂದು ದಿನಕ್ಕೆ 300 ರೂಪಾಯಿ ಪೆಟ್ರೋಲ ಖಾಲಿ ಹಾಕತ್ತಾರೆ ನಮಗೆ. ನಮ್ಗೆ ತಿಂದದ ಕೂಳಿಗೆ ಇದಕ್ಕೆ ಇದಾಗುಲ್ರಿ ಅಕ್ಕಾರ. ಆಫರ್ ಇಟ್ಟು ಎಲ್ಲಿ ಹೋಗುನ್ರಿ ಅಕ್ಕಾರ? 1 ರೂಪಾಯಿ ಉಳಿದ್ರೆ ನಂಗೆ ಪುಣ್ಯ ರೀ. ಒಂದು ನೈಟಿ ಒಳಗೆ 10 ರೂಪಾಯಿ ಉಳಿತೈತಿ. ನಾವು ಇಷ್ಟಂತ ತೊಗೊಂಡು ಮಾರ್ತಿರ್ತೇವೆ. ಇಷ್ಟು ಮಾರಿದಾಗ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 200 ರೂಪಾಯಿ ಉಳಿತಂತ ಜೀವನಕ್ಕೆ ಬಂದಿರ್ತಾರೆ. ಮಕ್ಕಳ ಮರಿ ಎಲ್ಲ ಹೆಂತಿನ ಬಿಟ್ಟು ಇಲ್ಲಿ ಬಂದು ಒಂದು ನೈಟಿ ನೋಡ್ಬೇಕಾದ್ರೆ 3 ತಾಸು ನೋಡ್ತಾರೆ ರೀ. ಅದನ್ನ ಹಿಂಗೆ ಹಿಡ್ಕೊಂಡು ಅಂಥದ್ರಾಗ ತೊಗೊಳಿದ್ರು ನಮ್ಗೂ ನಿಗ್ರಲ್ರಿ ಅಕ್ಕಾರ. ಎಲ್ಲಿ ಆಫರ್ ಇಡೋನ್ರಿ? ನೋಡಪ್ಪ, ಒಂದು ತೊಗೊಂಡ್ರೆ ಒಂದು ಫ್ರೀ ಇಟ್ರೆ ನಾವು ಅಟ್ರು 2 ನೈಟಿ ತೊಗೋತಾವ. ಇಲ್ಲೇ ನೀನು ಲಾಭ ಆಕತಿ ನೋಡಿ. ಏನು ವಿಚಾರ ಮಾಡ್ತೇನೆ ನೋಡು. ಇಷ್ಟೆಲ್ಲ ತಿಳಿ ಹೇಳತ್ತನಕ್ಕಾರ. ಒಂದು ನೈಟಿ ಕೊಟ್ಟು ನಿಮ್ಗೆ ಒಂದು ನೈಟಿ ಫ್ರೀ ಕೊಡಕ್ಕೆ ನಂಗೇನು ಹುಚ್ಚೇನ್ರಿ? ಹೌದು, ಈ ಕೈ ಆಡ್ಕೊಂಡಿಲ್ಲ ಹೆಂಗೆ ಕೊಡಿ. ಮಸ್ತ್ ಅದಾವ ನೋಡಿ ನೈಟಿ. ಸಂಗೀತಕ್ಕ ಈ ನೈಟಿ ಮಸ್ತ್ ಅದಾವ ನೋಡು. ಅಲ್ಲ ಮುಂದೆ ಎಷ್ಟು ಚಂದ ಎಂಬ್ರಾಯ್ಡ್ರಿ ವರ್ಕ್ ಅದಾವ. ನೈಟಿ ಭಾರಿ ಅದಾವ ನೋಡಿ. ನನಗಂತೂ ಇದ್ರಾಗ ಈ ನೀಲಿ ಕಲರ್ ಇಷ್ಟ ಆಯ್ತು. ನಾನು ನೀಲಿ ಕಲರ್ ತಗೋತಾರೆ. ನನಗೆ ಮೊದಲ ಕರೀದು ನೀಲಿದ ಅಂದ್ರೆ ಭಾಳ ಇಷ್ಟ. ನಮ್ದಕ್ಕೂ ಬಿ ಹಸಿರು ಹಳದಿ 2 ಇಷ್ಟ ಆಯ್ತು. ಇವನ್ನ 2 ತಗೋತೀವಿ. ಇಲ್ಲೇ ನಾ ಇದನ್ನ ಹಿಡ್ಕೊಳ್ಳೋಣ. ನನಗಿದೇ ಇಷ್ಟ ಆಗೈತಿ. ನನಗೆ ಕಾಟನ ಬೇಕವ, ಈ ತಂಡಿಗೆ ಕಾಟನ ಬೇಕು. ಅವು ಕಾಟನ ಇರ್ಬೇಕಲ್ಲ? ಹಾಂ ರೀ ಅಕ್ಕಾರ, ಅವು ಕಾಟನ್ ರೀ. ಏನಪ್ಪ ನನಗೊಂದು ನೈಟಿ ಕೊಡಿಲ್ಲ? ತಗೋರಿ ಅಕ್ಕಾರ, ಇವು ಕ್ರೇಶ್ ಅದಾವ ನೋಡ್ರಿ. ನೀವು ಮಾತ್ರ ಭಾಳ ಚಂದ ಕಾಣ್ತಾವ್ರಿ. ಅಲ್ಲ ನೀ ನೈಟಿ ಹಾಕೊಳಕೇನ? ಯಾಕ ನಾನು ನೈಟಿ ಹಾಕೋಬಾರ್ದನ? ಅಲ್ರಿ ಆಗಲೇ ನಾನು ನೈಟಿ ಅವ್ನು ಕರೆಯಕತ್ರ ನೀವು ಯಾಕೆ ರೀತಿ ಈ ವಯಸ್ಸಕ್ಕೆ ನೈಟಿ ಹಾಕೋಬೇಕನ ಅಂದ್ರಿ. ಈಗ ಈಕಿಗೆ ನೈಟಿ ತಗೋ ಅಂತ ಹೇಳತ್ತಾರನ? ನೋಡ ಓನ್ಯಾಗ ಬಾಯ್ ಮಾಡಕ್ಕೆ ಹೋಗ್ಬೇಡ. ಇಲ್ಲೆಲ್ಲ ಮಂದಿ ಬಂದಾರು, ಸುಮ್ಮನೆ ನೈಟಿ ತಗೋ. ಈಗ ನೀ ತೊಗೊಳತಿ ಅಂದ್ರೆ ನೀನು ಅಷ್ಟೇ, ಅಕ್ಕಿಯೂ ಅಷ್ಟೇ. ನಂಗೆ ನಿನಗೂ ಒಂದು ಕೊಡ್ತಾನೆ, ಅಕ್ಕಿಗೂ ಒಂದು ಕೊಡಿಸ್ತಾನು. ಇಬ್ರು ತಗೋರಿ, ಯಾರು ಬೇಡ ಅಂದಾರ? ಈಕಿಗಂದ್ರೆ ಕೊಡ್ಸಕ್ಕೆ ನಿಂದಿರ್ತಿ, ನಮಗಂದ್ರೆ ಕೈ ಕಾಲು ಮುಂದೆ ಬರೋದಿಲ್ಲ ಅಲ್ಲ? ತೊಗೊಳತಿ. ಈಗ ನೀ ತೊಗೊಂಡ್ಮೇಲೆ ರೊಕ್ಕ ಕೊಡ್ಬೇಕಾದವ ನಾನು. ಮತ್ತೆ ಒಬ್ಬಾಕಿಗೆ ಕೊಡಿಸಿ ಆಕಿಗೆ ಯಾಕೆ ಬಿಡ್ಲಿ? ಇಬ್ರಿಗೂ ಕೊಡಿಸ್ತೀನಿ. ಇಬ್ರು ತಗೋರಿ, ಹಾಕೋರಿ, ತೋರಿಸ್ರಿ ನನಗೆ ಹೆಂಗೆ ಕಾಣ್ತಾರೆ ನೋಡ್ತಾನು, ತಗೋತಾನು. ಆಯ್ತು ಏನಪ್ಪ ಅವ ವೆಲ್ವೆಟ್ ನೈಟಿ ಅದಲ್ಲ, ಅವ್ನು ಕುಡಿಲಿ ಒಂದಿಷ್ಟು ಹಾಕೊಂಡು ನೋಡಿ ಬರ್ತಾವು. ನನಗೂ ಕೊಡಪ್ಪ. ನನಗೆ ಆ ಚಾಕ್ಲೇಟ್ ಕಲರ್ ಕೊಡು, ಕಪ್ ಚಾಕ್ಲೇಟ್. ಅಕ್ಕಾರ ಅವ್ನು ಕೊಟ್ಟು ಬಿಡ್ರಿ. ಅಂದ್ರೆ ಎಲ್ಲ ಬಿಚ್ಚಿರ ಏನಾಕತ್ರಿ, ನನಗೆ ಇಲ್ಲಿ ಮಣ್ಣು ಬೇರೆ ಐತ್ರಿ, ಮಡಿಚಿ ಇಟ್ಕೊಳಕ್ಕಾಗಲ್ಲ. ಅವ್ನು ಕೊಡ್ರಿ, ಇಲ್ಲೇ ನಾವು ವೆಲ್ವೆಟ್ ಇಲ್ಲಿ ಬ್ಯಾಗ್ಡ್ಯಾಗ ಅದಾವ ಕೊಡ್ತೇನೆ ರೀ. ಇದನ್ನ ನಾ ಹಿಡ್ಕೊಂಡಿಲ್ಲ, ಇದನ್ನ ಹಿಂಗೆ ಹಿಡಿದೆ. ಇದನ್ನ ನಂಗೆ ಬೇಕಿದೆ.
ಇದನ್ನ ನೋಡ್ತಾನೆ ಇದೆ ನನಗೆ ಇದು ಇಷ್ಟ ಆಗೈತೆ ಇದನ್ನು ತಗೋತೇನೆ. ಹಾಂ ಅಕ್ಕಾರ. ಇದು ಹೆಂಗೆ ಜುಡಿಪ ನೈಟಿವ? ಅಕ್ಕಾರ ಈ ನೈಟಿ 500 ರೂಪಾಯಿಗೆ ಒಂದು ರೀ, 1000 ರೂಪಾಯಿಗೆ 2 ನೈಟಿ ರೀ. ಅಯ್ಯೋ ದೇವ್ರಿ, 500 ರೂಪಾಯಿಗೆ ಒಂದು, 1000 ರೂಪಾಯಿಗೆ ಯಾಡ? ಅಯ್ಯೋ ಶಿವನೇ, ಏನು ಬಂಗಾರ ಮಾರಕತ್ತೇನ ಬಂಗಾರ? ಅಕ್ಕಾರ ಬಂಗಾರ ಅಂಗಡಿಗೆ ಹೋಗಿದ್ರು ಏನು ಇಲ್ಲೋ, ಆ ಕಡೆ ಸುಳ್ದಿದ್ರು ಇಲ್ಲ ನೋಡ್ರಿ ಅಂಗಡಿ ಮುಂದೆ. ಯಾಕಲ್ಲ ಮಾಡ್ಯಾ, ನಾನೇನ ಬಂಗಾರ ಹಾಕೋದಂಗೆ ಕಾಣಕತ್ತೇನೆ ನಿನ್ನ ಕಣ್ಣಿಗೆ? ಅಲ್ಲ ಅಕ್ಕಾರ, ಮತ್ತೆ 1000 ರೂಪಾಯಿಗೆ ಬಂಗಾರ ಬರ್ತತೇನ್ರಿ ನಿಮ್ಗೆ? ಒಂದಲ್ಲಿ ಬಂಗಾರ ಅಂಗಡಿ ಒಳಗೆ 1000 ರೂಪಾಯಿ ತೊಗೊಂಡು ಹೋದ್ರೆ ಅಂಗಡಿ ಒಳಗೂ ಕಾಲು ಇಡಾಕ್ಬಿಡುದು ನಿಮ್ಮನ್ನ. ಅಲ್ರಿ ಒಂದು ತೊಲಿಗೆ ಆಗೈತಿ 83,000 84,000. ಈಗ ನಿಮಗೆ 1,000 ರೂಪಾಯಿಗೆ ಬಂಗಾರ ಬರ್ತತೇನ್ರಿ? ನೋಡಪ್ಪ, ನಮ್ದಕ್ಕೂ ಬೇಡ ನಿಮ್ದಕ್ಕೂ ಬೇಡ, ನಮ್ಗೆ ಇವನ್ ಎರಡು 400 ರೂಪಾಯಿಗೆ ಜೋಡಿ ಕೊಟ್ಬಿಡು. ಯವ್ವ ನೈಟಿ ತತ್ತ ಇಲ್ಲ, ಸೈಡಿಗೆ ನಿಂದ್ರ ಕಡೆ ಸೈಡಿಗೆ. ಯಾಕಮ್ಮಲ್ಲ ಸೈಡಿಗೆ ನಿಂದ್ರನತಿ? ಸೈಡಿಗೆ ನಿಂದ್ರಕ್ಕೆ ನಿನ್ನ ಮನೆ ಬಾಗ್ಲಕ್ಕೆ ಬಂದವ್ನ? ಇಲ್ಲ ಮನೆ ಮೇಲೆ ಹಚ್ಚಿ ಕುಂದ್ರೆ ಯಾರು ಬೇಡ ಅಂದಾರ? ನನ್ನ ನೈಟಿ ಕೊಡನ್ಯ ತಗೋರ ಮೂರು ಮುಲ್ಲ ತಗೋ, ನಿನ್ನ ನೈಟಿ ಯಾವ ಬೇಕಾಗೈತಿ? ಅಕ್ಕಾರ ನೀವೇನು ನೈಟಿ ತಗೋತಾರೋ ಏನು ವಾಪಸ್ ಕೊಟ್ಬಿಡ್ತಾರೋ? ನಾ ಸುಮ್ಮ ಹೊಕ್ಕೋನು, ಸುಮ್ಮ ಟೈಮ್ ವೇಸ್ಟ್ ಮಾಡತ್ತೀರಿ ನೀವು. ನೋಡಿ ಕೇಳೋ ರೇಟ್ ಇಲ್ಲ ಏನು ಗೊತ್ತಿಲ್ಲ. ಅಕ್ಕಾರ ನೀವು ಹಿಡ್ಕೊಂಡು ನೈಟಿ ನೋಡ್ರಿ 800 ರೂಪಾಯಿ ಮತ್ತೆ. ಏನಂದಿ? ಈ ನೈಟಿಗೆ 800? ಹಾಂ ಅಕ್ಕಾರ, ನಾ ಈಗ ಹೇಳ್ಬಿಡಕತ್ತೀನಿ, ಬೇಕಾದ್ರೆ ತಗೋರಿ ಬೇಡ ಬಿಡ್ರಿ. ನನ್ನಂತಿಲ್ಲ ನೈಟಿಗಳು ಮಾತ್ರ 500 ಮುಂದಿನ ಅದಾವ. ಇವು ತೆಳಗೆ ಬೇಕಾರೆ ಇಲ್ಲ ಅದಾವ ನೋಡ್ರಿ ಎಲ್ಕ ಲಾಸ್ಟ್. ಇವು ನೋಡ್ರಿ ಬೇಕಾರೆ 200 300 ಕೊಡ್ತೇನೆ ರೀ. ಯಾಕಂದ್ರೆ ಇವು ಸಾದಾ ಕಾಟನ್ ನೈಟಿ ರೀ. ಇವು ಹಾಕೊಂಡ್ರೆ ಒಂದು ತಿಂಗಳದಾಗ ಕಲರ್ ಹೊಕ್ಕಾವ. ನಾ ಇಲ್ಲ ಅಂತ ಹೇಳಂಗಿಲ್ಲ, ಚಲೋ ತಂದಿರ್ತಾನೆ, ಸುಮಾರು ತಂದಿರ್ತಾನೆ. ಎಂಥವ್ರಿಗೆ ಎಂಥ ಕೊಡ್ಬೇಕಂತ ಗೊತ್ತೈತಿ. ಇಂಥವ್ರಿಗೆಲ್ಲ ಇವನ್ನ ಕೊಡೋದು ಲಾಯಕ. ಓಯ್ ಸುಮ್ಮ ನೈಟಿ ಮಾರಕ್ ಬಂದಿದ್ದಿ, ಸುಮ್ಮ ನೈಟಿ ಮಾರಿ ಹೋಗ. ಸುಮ್ಮ ನನ್ನ ಬಾಯಿಗೆ ಹತ್ತಿದಿ, ನೀ ಇಲ್ಲಿ ಉಳಗಾಲಾಗುದಿಲ್ಲ ಮುರಾಗ. ಸುಮ್ಮಿರ್ಲೆ, ನೀ ಜಗಳ ಮಾಡಕ್ ಬಂದಿನ? ನೋಡಪ್ಪ, ನಮಗೂ ಬೇಡ ನಿಮಗೂ ಬೇಡ, ಇದೇನಾರ ನನಗೆ ಹೊಂದಿತ್ತಂದ್ರೆ ತಗೋತಲ್ಲ. ಇದನ್ನ 500 ರೂಪಾಯಿ ಕೊಡ್ತೀವಿಲ್ಲ? ಇಲ್ಲ ನೋಡ್ರಿ ಅಕ್ಕಾರ, 500 ರೂಪಾಯಿಗೆ ಅದು ಆಗೋಲ್ಲ. ಏನಿಲ್ಲ ಅಂದ್ರೂ 700 ರೂಪಾಯಿ 100 ರೂಪಾಯಿ ಬಿಡ್ತಾನೆ. ಅವು ಚಲೋ ನೈಟಿ ಅಂದಿಲ್ಲಪ್ಪ, ಕೊಡಿಲಿ. ಅಕ್ಕಾರ ತೆಗಿಯಕತ್ತ ಮುಂಚೆ ಹೇಳಕತ್ತನ್ರಿ, ನಾ ನೈಟಿ 1,000 ರೂಪಾಯಿ ಒಂದು. ಬಾರಿ ದುಬಾರಿ ಆಯ್ತು ಬಿಡಪ್ಪ ನಿಂದು. ಹೌದಕ್ಕ, ಚಲೋ ನೈಟಿ ತಂದಿರ್ತವೆ. ನಮಗೆ ಏನಾದ್ರಾಗ ಉಳಿಯಲಕ್ಕ ದೇವ್ರ ಸತ್ವಾಗಿ ಹೇಳ್ತೀನಿ, 10 ರೂಪಾಯಿ ಉಳಿತಾವ. ಇಲ್ಲ ಇದು ಭಾಳ ಅಂದ್ರೆ ಯಾರು ಕೇಳಿದ ರೇಟಿಗೆ ಕೊಟ್ರೆ 20 ರೂಪಾಯಿ 30 ರೂಪಾಯಿ ಉಳಿತಾವಕ್ಕ. ನಮಗೂ ತಿಂದದ್ದು ಅಡ್ಡಾಡ್ದು ಬೇಕಲ್ಲಕ್ಕ. ಮತ್ತು ನಮ್ಮ ಜೀವನ ನೋಡ್ಕೋಬೇಕು. ನಾವು ತುಟ್ಟಿ ಮಾರಿ ಎಲ್ಲಿ ಹೋಗೋಣಕ್ಕ? ಮತ್ತು ಅಂಗಡಿಯಾಗ ಹೋಗಿ ಕೇಳ್ರಿ 2,000 ರೂಪಾಯಿ 3,000 ರೂಪಾಯಿ ಇರ್ತಾವೆ. ಕೇಳಿದ ರೇಟಿಗೆ ಕೊಟ್ಟು ಬರ್ತೀರಿ. ಯಾಕಂದ್ರೆ ಅಲ್ಲಿ ಶೋರೂಮ್ದಾಗಿಂದ ತಿಂದಿರ್ತಾರಲ್ಲ. ಇಲ್ಲಿ ನಾವು ಹೊತ್ಕೊಂಡು ಅಡ್ಡಾಡ್ದಕ್ಕೆ ನಮ್ಗೆ ಕಿಮ್ಮತ್ತು ಇಲ್ಲಂಗೆ ಮಾಡ್ತೀರಿ. ನಾವೇನು ಎಲ್ಲರ ಇದನ್ನ ಬಿದ್ದಲ್ಲೇ ಮಾಡಿದಲ್ಲೇ ಕಸದ ಮುಟ್ಟೆಗಿನ ಆರಿಸ್ಕೊಂಡು ಬಂದಿರ್ತೇವನಕ್ಕ? ಇಲ್ಲ, ಅಂಗಡಿಯಾಗಿನವರು ನಮ್ಮನ್ನು ಹಚ್ಚಿರ್ತಾರೆ. ಹಿಂಗೆ ಅವ್ರ ಅಂಗಡಿಯಾಗ ವ್ಯಾಪಾರ ಹಾಕಿರೋದಿಲ್ಲ, ಹಿಂಗೆ ಮಾರೋರ್ಗೆ ಹಚ್ಚಿ ಮಾಲ್ ಗಂಟ್ಲೆ ಕೊಟ್ಟಿರ್ತಾರೆ. ನಾವು ತೊಗೊಂಡೋಗಿ ಮಾರಿದ್ರೆ ನಮ್ಗೆ ಏನಿಲ್ಲ ಅಂದ್ರೂ ದಿನಕ್ಕೊಂದು 200 300 ರೂಪಾಯಿ ಕೊಡ್ತಾರೆ. ಮಾರಿದ್ರೆ ಇಲ್ಲಕ್ಕ, ಅಡ್ಡಾಡಿದ್ದಕ್ಕೂ ಪೆಟ್ರೋಲ್ ಖರ್ಚು ಕೊಡೋದಿಲ್ಲ. ಹಿಂಗೆ ಆಕತಿ. ಅದಕ್ಕೆ ನಾ ಹೇಳಕತ್ತೀನಿ, ನಾವೇನು ಹೆಚ್ಚಿಗೆ ರೇಟ್ ತೊಗೊಂಡು ಏನು ನಮ್ಗೇನು ಉಪಯೋಗ ಇಲ್ಲ. ಎಷ್ಟು ಮಾರಿದ್ರೂ ನಮಗಿದೆ ಅಲ್ಲಿ ಕೊಡೋದು. ಅವ್ರು ಇಷ್ಟು ಮಾರಿದ್ರೆ ಇಷ್ಟು ನೈಟಿ ಅಂತ ಮಾರಿದ್ರೆ ಏನಿಲ್ಲ ಅಂದರೂ 10 ನೈಟಿ ಮಾರಿ 100 ರೂಪಾಯಿ ಕೊಡ್ತಾರೆ. ಹಿಂಗೆ ನಾವೊಂದು 20 ನೈಟಿ ಮಾರಿ 200, ಹಿಂಗೆ ಅಷ್ಟು ನೈಟಿ ಮಾರಿನ ಅಂದ್ರೆ ಏನಿಲ್ಲ ಅಂದರೂ 500 ರೂಪಾಯಿ ಆಕತಿ. ಹಿಂಗೆ ನಮ್ದು ಏನೋ ಜೀವನ ಆಗ್ತಿರ್ತೈತೆ ಅಕ್ಕಾರ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ ಅಕ್ಕಾರ. ತೊಗೊಂಡ್ರೆ ತೊಗೋರಿ, ಬೇಡ ಅಂದ್ರೆ ನಾವು ಮುಂದೆ ಹೋಗ್ಬೇಕಾರ. ಟೈಮ್ ವೇಸ್ಟ್ ಮಾಡಬೇಡ್ರಿ. ಪಾಪ ಅವ ಇಷ್ಟು ಹೇಳಕತ್ತಾನು. ಭಾಗ್ಯ, ಸಂಗೀತ ನೋಡಿ 2 ನೈಟಿ ತೊಗೋರಿಪ್ಪ. ರೀ ಬ್ಯಾಡ ಬಿಡ್ರಿ ಪಾಪ, ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ಅಷ್ಟು ತುಟ್ಟಿ ಕೊಟ್ಟು ತಗೋದ್ಯಾಕ? ನೀನು ತಗೋದ್ರ ಬೇಡ, ನೀನು ಜಿಕ್ಕುತನ ಮಾಡ್ಕೊಂತ ಇಲ್ಲೇ ಇರ, ನಾ ತಗೊಳಕ್ಯಾರಿ. 1000 ರೂಪಾಯಿ ಆಗೋತ್ತು. ನಿಮ್ಗೆ ಇಷ್ಟ ಬಂದದ್ದು ಇಬ್ರು ಒಂದೊಂದು ತೊಗೋರಿ. ಹೋಗ್ರಿ ಹಾಕೊಂಬರೋಗ್ರಿ. ಹಾಕೊಳಕ್ ಕಳ್ಸತ್ರಿ ಏನಾರ ತಗೋತಾರ ಇಲ್ಲೋ? ಹಾಕೊಂಡದ್ದು ನಾವು ಹೊಳ್ಳಿ ತಗೋದಲ್ರಿ ಏನಾರ? ಅಲ್ಲ ಅವು ಚಂದ ಕಾಣ್ತಾವಲ್ಲಪ್ಪ. ಮತ್ತು ಅವ್ರಿಗೂ ವಯಸ್ಸಾಗೈತಿ. ಮತ್ತು ಈ ಥರ ನೈಟಿ ಕೊಟ್ಟಿದ್ದೀಯಾಕಿ ನಾನು ಹೆಂಗೆ ಅಂತ ತೊಂದು ಹೋಳು ವೆಲ್ವೆಟ ಅನ್ನಾರ ಒಳಗೆ ಸಿಲಸ್ ಇರ್ತಾವೆ ರಾತ್ರಿ ಹಾಕೊಳ್ಳೋದು. ಮ್ಯಾಲೆ ಅದ್ರ ಮೇಲೆ ಜಾಕೆಟ್ ಅದಾವ. ಅನ್ನಾರ ಜಾಕೆಟ್ ಕೊಡ್ತೀನಿ. ಜಾಕೆಟ್ ಹಾಕೊಂಡ್ಬಿಟ್ರೆ ಮುಗಿದು ಕಸಿ ಕಟ್ಕೊಂಡ್ರೆ ಮೈ ತುಂಬ ನಾರ ಮುಚ್ಚೆ ಬಿಡ್ತತಿ. ಎಲ್ಲೂ ಒಂದು ಇಟ್ಕೊಳ್ಳು ಕಾಣಲ್ಲ, ಕುದುಕಿ ಕಾಣಲ್ಲ, ಎಲ್ಲೂ ಕಾಣಲ್ಲ. ಅವು ಹಾಕೊಂಡಿರ್ತಾರ. ಹಂಗೆ ನೋಡೋಣ ರೀ. ಏನಿಲ್ಲ, ಇದು ಮುದಿಕೆಗೆ ನನ್ನ ಮಾನ ಮರ್ಯಾದೆ ತೆಗಿಯಾಕೆ ಈ ಥರ ನೈಟಿ ಹಾಕೊಂಡ್ಬಂದಿದ್ಯಾ? ಅಯ್ಯೋ ಸಂಗೀತವ, ಏನ್ ಹೀರೋನಿ ಕಂಡಂಗೆ ಕಾಣತಿಯಲ್ಲ ಯವ್ವ ನೀನು. ಹೌದು ಸಂಗೀತ ದೀದಿ, ಮಸ್ತ್ ಕಾಣಕತ್ ಬಿಟ್ಟಿದ್ಯಾ. ಅಮ್ಮ, ಅಯ್ಯೋ ದೇವ್ರೆ, ನನ್ನ ಮಗ ಬಂದ ಓಡ್ತೀನಿಪ್ಪ ನಾನು. ಏನಿದು ಮಾನ ಮರ್ಯಾದೆ ತಕೊಂತ ಬೀದಿಲಿ? ನೀನು ಈ ವಯಸ್ಸಲ್ಲಿ ಮಕ್ಕಳು ಮೊಮ್ಮಕ್ಕಳು ಆಗೋ ವಯಸ್ಸಾಯ್ತು, ಈ ವಯಸ್ಸಲ್ಲಿ ಆ ಥರ ನೈಟಿ ಹಾಕೊಳಕತ್ತೀಯ? ಇಲ್ಲ, ಹಂಗ ನೋಡಿನಿ, ಅದ್ರ ಮ್ಯಾಲ ಜಾಕೆಟ್ ಇತ್ತು, ಹಂಗ ನೋಡಿನಿಪ್ಪ. ಇಲ್ಲ ಇಲ್ಲ, ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ನಿನ್ನ ಚಿಕ್ಕಮ್ಮ ಪರವಾಗಿಲ್ಲ, ಮೈ ತುಂಬಾರ ಹಾಕೊಂಡಾಳ. ನೀ ನೋಡು ಹಾಕೊಂಡು ಫ್ಯಾಷನ್ ಶೋ ಮಾಡಾಕೊಂದೇನ ಇಲ್ಲಿ? ಇಲ್ಲ ಇಲ್ಲ ರವಿ, ಇಲ್ಲ ಇಲ್ಲ ಇಲ್ಲಪ್ಪ. ಏನಾರ ಹಾಳು ಬಂದ್ಬಿಡು. ನನ್ನ ಮರ್ಯಾದೆ ತೆಗೆದ್ರೆ ನಾ ಮಾತ್ರ ಸುಮ್ಮನೆ ಇಡಲ್ಲ. ಬಂದ್ರೆ ಮನೆಗೆ ಬಂದ್ರೆ ನಂದಿನಿ ಒಳಗೆ ಮಾಡಿ ನೀನು ನಿಂದ್ರ ಬಿಡ. ಸರಿನಾ? ನಾನು ಮನೆ ಮರ್ಯಾದೆ ತೆಗಿಯಕ್ಕೆ ನಿಂತಿಲಿ. ಹೋಗಿ ಬೇರೆ ನೈಟಿ ತಗೋ. ಹ್ಞೂ ರೀ, ಆ ನೈಟಿ ತಗೋತಾನ. ಈ ನೈಟಿ ಹೇಳಪ್ಪ ಎಷ್ಟಂತ? ನೋಡು ಸಂಗೀತ, ನನಗೆ ಈ ನೈಟಿ ಇರಲಿ, ನಂಗೆ ಮೈ ತುಂಬ ಬೇಕಾ. ನಿನಗಲ್ಲಿ ರಗಡ್ ಕಲರ್ ಹೋಗ್ತಾವ, ನೀನು ನೋಡಕ್ಕೆ ಚಂದ ಅದಿ. ನೀನು ಅದ್ರ ಹಸಿರು ಹಳದಿ ನೀಲಿ ಕೆಂಪ ಎಲ್ಲ ಅದಾವ. ಅಲ್ಲಿ ತಗೊಳು, ನಂಗೆ ಈ ನೈಟಿ ಕೊಡು. ಅಕ್ಕ ಬರೀ ಪಕ್ಕಾದಿ, ನಾನ್ಯಾಕೆ ಈ ನೈಟಿ ಕೊಡ್ಲಿ? ನಾನು ಫಸ್ಟ್ ತಗೊಂಡಾಕಿ, ನಾನು ನೋಡ್ದಕ್ಕೆ, ಇದನ್ನ ಹಿಡ್ಕೊಂಡು ನೋಡ್ದಕ್ಕೆ ನಾನ್ಯಾಕೆ ತಗೊಡ್ಲಿ? ಈಗೇನು ಒಂದು ನೈಟಿ ತಗೋತಾರೋ ಅದನ್ನು ಬಿಡ್ತಾರೋ? ಇದನ್ನ ಕೊಡನಿ. ಕೊಡುದಿಲ್ಲ ಅಂದ್ರೆ ಕೊಡುದಿಲ್ಲ. ನನಗೆ ಇದ ನೈಟಿ ಬೇಕು. ನನಗೂ ಇದ ಬೇಕಾ? ಅಕ್ಕಾರ ಜಗಳ ಮಾಡ್ಬೇಡ್ರಿ. ಅಂಥದ್ದು ಕಲರ್ ಬೇರೆ ಐತಿ, ಇನ್ನೊಂದು ಐತಿ, ಕೊಡ್ತಾನೆ ಬರ್ರಿ. ಇಬ್ರು ಒಂದೊಂದು ತಗೋರಿ. ಇಲ್ಲಪ್ಪ, ನನಗೆ ಇದ ಬೇಕಾ. ನನಗೂ ಇದ ಬೇಕಾ. ಕೊಡ್ತೀವಿಲ್ಲೋ?
ಏ ಕೈ ಬಿಡಲೇ ನನಗ ಬೇಕಿದು. ಏ ನೀ ಬಿಡಲೇ ಕೈ. ಅಯ್ಯೋ ಯಪ್ಪ ನನ್ನ ನೈಟಿ ಹರಿತಾರನೇ ಅಪ್ಪ ಇವರು. ಹರಿದ್ರೆ ಸುಮ್ಮನೆ ಬಿಡ್ತಾನೇನ? ಹಾಂ ಆ ರೀತಿ ಕಕ್ಕಸ್ತಾನೆ ನೋಡುವಂತೆ. ಹರಿದಾರ ಹರಿಲಿ ಹರಿಲಿ. ಲೇ ಶಬಿನಿ ಹೆಂಗ್ ಜಗಳ ಆಡತಾರ ನೋಡ್ಲಿ ಅವ್ರ ನೈಟಿ ಸಮಸ್ಯೆ. ಬಿಡಲೇ ನೈಟಿನ ನೀ ಬಿಡಲೇ. ನೈಟಿನ ಹರಿತಲ್ಲ. ಹೌದಲ್ಲ ನೀತಿ ರೊಕ್ಕ ಕೊಡ್ಬೇಕಾಕತ್ತೀವಿ. ಅದೇನಪ್ಪ ಹರ್ತದ ನೈಟಿನ ಇಟ್ಕೊಂಡ್ ಬಂದಿದ್ದಾನೆ ಹಿಡಿ ಕೊಡ್ದ ಹರಿತ. ಅಕ್ಕಾರ ಸುಮ್ಮನೆ ಬಿಡುದಿಲ್ಲ. ನನ್ನ ನೈಟಿ ರೊಕ್ಕ ನನಗೆ ಕೊಟ್ಟು ಬಿಡ್ರಿ ಅಷ್ಟ ಸರಳಿಂದ ಹೇಳಕತ್ತಾನ. ಅಲ್ಲ ಕಂಡಾಪಟ್ಟಿ ತುಟ್ಟಿ ನೈಟಿ ಅದು 800 ರೂಪಾಯಿ ನೈಟಿ. ಕಾಟನ್ ನೈಟಿ ಹೊಸ ಟೈಪ್ ಬಂದಿತ್ತು. ತೊಗೊಂಡು ಬಂದು ಅಕ್ಕ ತಂಗಿ ಇಬ್ರು ಕೂಡ ಜಗ್ಗಾಡಕತ್ತರಿ. ನನಗೆ ಬೇಕು ನಿನಗೆ ಬೇಕು ಅಂತ ಹೇಳಕತ್ತಾನ. ಇಲ್ಲಿ ಐತಿ ಕೊಡ್ತೇನಂತ ಏಕಾಸ. ನನ್ನ ನೈಟಿ ಹರಿದ್ರೆ ಹೆಂಗೆ ಸರಳಿಂದ 800 ರೂಪಾಯಿ ಕೊಡ್ತೀರಿ ಕೊಡ್ರಿ. ಇಲ್ಲಂದ್ರಿ 1 ರೂಪಾಯಿ ಬಿಡು ಮಗ ಅಲ್ಲ. ನನ್ನ ನೈಟಿದು ಸರಳಿಂದ ರೊಕ್ಕ ಕೊಟ್ಟು ಬಿಡ್ರಿ. ಎಂಥ ಬೋನ್ಗೇರ ಸಿಕ್ರಿ ಹರಿಯಾಕೆದ್ ಕುಳಿ ಎಲ್ಲಿ ಮೂತಿ ನೋಡಿ ಬಂದಿದ್ದು ನೀವು. ಎಂಥವರ ಗಿರಾಕಿಗಳು ಎದುರಾದ್ರೆ ನನಗರ ಶನಿ ಗಂಟೆ ಬಿದ್ದಂಗೆ ಬಿಡ್ರಿ ನಾವು. ಹೊಟ್ಟಿಗೆ ಅನ್ನ ತಿಂತೀರ ಏನು ತಿಂತೀರ ಇಬ್ಬರು ಸೇರಿ? ಹಾಂ ಇಬ್ಬರು ಸೇರಿ ನನಗೆ ಬೇಕು ನಿನಗೆ ಬೇಕು ಅಷ್ಟು ನಾವು ಸಾವಿರಾರು ನೈಟಿಗಳು ತೊಗೊಂಡು ಬಂದಾನಲ್ಲಿ. ಅದನ್ನು ತೊಗೊಳ್ದ್ಬಿಟ್ಟು ಒಂದು ನೈಟಿಗೆ ಇಬ್ಬರು ಬಡ್ದಾಡ್ರಿ ನೀವು. ನಿಮ್ಮ ನೈಟಿನೂ ಇಲ್ಲ ಏನೂ ಇಲ್ಲ. ಏನಪ್ಪ ನಿಂದ ಆ ನೈಟಿದು 800 ರೂಪಾಯಿ ಅಲ್ಲ, ಅದನ್ನು ಹೊಲದು ಇಬ್ಬರು ಒಂದೊಂದು ದಿನ ಹಾಕೊಳ್ಳಿ. ಅದನ್ನು ಹೆಂಗೆ ಹೊಲಿಯಾಕಸ್ತ ನೋಡುವಂತೆ ಪತಿ ಹಚ್ಚಿ ಅದನ್ನು ಹೊಲಿಸಿ ಹಾಕೊಳಕಸ್ತೀನಿ. ನೀನು ಆ ನೈಟಿ ರೊಕ್ಕ ತೊಗೊಂಡು ಹೋಗಪ್ಪ. ನೀ ಇಲ್ಲಿ ಮೊದಲು ಇಲ್ಲಿಂದ ಹೋಗು. ಹೋಗೋದಲ್ರಿ ಅನ್ನಾರ ಇನ್ನೊಂದು ಸಲ ಈ ಊರ ಕಡೆ ಅಲ್ರಿ ಈ ಮನೆ ಕಡೆ ಊರ ಕಡೆ ತಲೆನ ಹಾಕೊಳ್ರಿ ಸೀಮೆ ಕಡೆನು. ಯಪ್ಪ ಇಂಥ ಹೆಂಗಸೂರ್ನ ಎಲ್ಲಿ ನೋಡಿಲ್ಲಪ್ಪ ನಾನು. ಅಲ್ಲ ಮನೆಯಾಗ ಏನು ನೆಗೆನಿ ಮಕ್ಳು ಅಯ್ಯೇನೇ ಇವರು? ನೆಗನಿ ಮಕ್ಕಳಲ್ಲ ರೀ ಏನಾರ. ಇಬ್ರು ಒಬ್ಬ ಗಂಡಗ ಇಬ್ಬರು ಮುದ್ದಿನ ಹೆಂಡ್ರಿ ಅವ್ರ. ಅದಕ್ಕೆ ಬಂದೈತೆ ಹಂಗಾರ ಇದು. ಏನಪ್ಪ ನಿನಗೇನು ಬಂದೈತಿ? ಒಂದಕ್ಕಿಂತ ಒಂದು ಚಂದ ಹೆಣ್ಣದ. ಒಂದು ಮದುವೆಯಾಗಿ ಸುಮ್ಮನೆ ಇದ್ರದ್ಬಿಟ್ಟು ಎರಡನ್ನೂ ಕಟ್ಕೊಂಡು ಹೆಂಗಪ್ಪ ಜೀವನ ಮಾಡ್ತೀವಿ? ಒಂದಿನ ನಂಗೆ ನೈಟಿ ವ್ಯಾಪಾರ ಮಾಡಕ್ಕೆ ನಾನು ನೈಟಿನೇ ಹರಿದಿಟ್ರು. ನಿನ್ನ ಜೀವನನ ಎಷ್ಟು ಹರಿದ್ರೆ ಮಾಡ್ತೀವ್ರಿ ಇಬ್ರು ಸೇರಿ. ಭಾಗ್ಯ ನೀ ಯಾಕೆ ಹಿಂಗೆ ಮಾಡ್ದಿ? ರೀ ನಾ ಏನು ಮಾಡಿಲ್ಲ. ಅಕ್ಕನ ಜಗ್ ಬಿಟ್ಲು. ನಾ ಹಿಂದೆ ಹಿಡ್ಕೊಂಡು ಸುಮ್ಮ ಕೈಯಾಗ ಐತ್ ನೋಡ್ರಿ ಜಗ್ ಹಿಂದೆ ಹೋದಕ್ಕೆ ಅಕ್ಕನ ರೀ. ಇಬ್ರು ಒಳಗೆ ನಡ್ರಿ ನೀವು.